ನಮ್ಮ ಚರ್ಚೆ ಶುರು ಮಾಡುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಬಾರಿ ಹೊಸ ವಿಡಿಯೋ ಬಂದಾಗ ನಿಮಗೆ ತಿಳಿಸಲು ಅನುಕೂಲವಾಗುತ್ತದೆ. ಶುಭಾಶಯಗಳು. ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಬಿಹಾರದಲ್ಲಿ ನಡೀತಿರೋ ಒಂದು ವಿಷಯ ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ, ಆ SIR ಅಂತಾರಲ್ಲ, ಅದು ಈಗ ಚರ್ಚೆಯಲ್ಲಿದೆ. ಇದಕ್ಕೆ ಕಾರಣ ಭಾರತದ ಸರ್ವೋಚ್ಚ ನ್ಯಾಯಾಲಯ ಇದರ ಬಗ್ಗೆ ಕೆಲವು ಗಂಭೀರವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ. ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ದ ಹಿಂದೂ ಪತ್ರಿಕೆಯ ಒಂದು ಸಂಪಾದಕೀಯ. ನ್ಯಾಯಾಲಯಕ್ಕೆ ಏನನ್ಸ್ತು, ಈ ಪ್ರಕ್ರಿಯೆಯ ಪರಿಣಾಮಗಳೇನು? ಬನ್ನಿ ಇದರ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ನ್ಯಾಯಾಲಯ ಯಾಕೆ ಈ ವಿಷಯದಲ್ಲಿ ಇಂಟರ್ಫಿಯರ್ ಆಯ್ತು? ಆ 11 ದಾಖಲೆಗಳ ಪಟ್ಟಿ, ಅದರಲ್ಲಿ ಏನ್ ಸಮಸ್ಯೆ ಕಂಡು? ಅದು ಬಹಳ ಮುಖ್ಯವಾದ ಪಾಯಿಂಟ್. ನೋಡಿ, ಜುಲೈ 10, 2025 ಕೋರ್ಟ್ ಹೇಳಿದ್ದೇನಪ್ಪ ಅಂದ್ರೆ, ಚುನಾವಣಾ ಆಯೋಗ ಅಂದ್ರೆ ECI ಕೊಟ್ಟಿರೋ ಆ 11 ಡಾಕ್ಯುಮೆಂಟ್ಸ್ ಲಿಸ್ಟ್ ಇದೆಯಲ್ಲ, ಹೌದು, ಅದು ವಾಸ್ತವಕ್ಕೆ ಸರಿ ಹೊಂದುತ್ತಿಲ್ಲ ಮತ್ತೆ ತುಂಬಾ ಸೀಮಿತವಾಗಿದೆ ಅಂತ. ಅಂದ್ರೆ ಇದು ವೋಟರ್ಸ್ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಸುಮ್ಮನೆ ಅಡ್ಡಿ ಮಾಡ್ತಿದೆ ಅನ್ನೋದು ಕೋರ್ಟಿನ ಅಭಿಪ್ರಾಯ. ಅಂದ್ರೆ ಅನಾವಶ್ಯಕ ಅಡಚಣೆ ಅಂತ. ಹೌದು. ಇಲ್ಲಿ ಕೋರ್ಟ್ ಒಂದು ಮುಖ್ಯವಾದ ವಿಷಯ ಹೇಳಿದೆ ಗೊತ್ತಾ? ಈ ಇಡೀ ಪರಿಷ್ಕರಣೆಯ ಉದ್ದೇಶ ಅದು ಕೇವಲ ಗುರುತು ದೃಢೀಕರಿಸೋದಕ್ಕೆ ಮಾತ್ರ. ಗುರುತು ಅಷ್ಟೇನಾ? ಹೌದು, ಗುರುತು ಅಷ್ಟೇ. ಯಾರು ಭಾರತದ ಪ್ರಜೆ ಅಂತ ನಿರ್ಧರಿಸೋದಕ್ಕಲ್ಲ. ಈ ಒಂದು ಬೇಸಿಕ್ ವ್ಯತ್ಯಾಸವನ್ನ ECI ಗಮನಿಸಿಲ್ಲ ಅನ್ನೋದು ಕೋರ್ಟ್ ವಾದದ ತಿರುಳು. ಹಾಗಾಗಿ ಕೋರ್ಟ್ ಸಲಹೆ ಕೊಟ್ಟಿದೆ, ಆಧಾರ್, EPIC ಅಂದ್ರೆ ನಮ್ಮ ವೋಟರ್ ID ಮತ್ತೆ ರೇಷನ್ ಕಾರ್ಡ್, ಈ ತರಹ ಸುಲಭವಾಗಿ ಸಿಗೋ ಡಾಕ್ಯುಮೆಂಟ್ಸ್ಗಳನ್ನ ಯಾಕೆ ಸೇರಿಸಬಾರ್ದು ಅಂತ. ಅದು ಸರಿ, ಯಾಕಂದ್ರೆ ಇವು ಜನರ ಹತ್ರ ಹೆಚ್ಚಾಗಿರುತ್ತೆ ಅಲ್ವಾ? ಖಂಡಿತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಕೋರ್ಟ್ ಹೇಳಿದೆ ಈಗಿನ ಲಿಸ್ಟ್ನಲ್ಲಿರೋ 11 ಡಾಕ್ಯುಮೆಂಟ್ಸ್ಗಳಲ್ಲಿ ಯಾವುದು ಪೌರತ್ವವನ್ನ ಫೈನಲ್ ಆಗಿ ಪ್ರೂವ್ ಮಾಡಲ್ಲ. ಹೌದಾ? ಹೌದು, ಅವೆಲ್ಲವೂ ಗುರುತಿಗೋಸ್ಕರ ಅಷ್ಟೇ ಇರೋದು ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಆಧಾರ್ ಕಾರ್ಡಿಗ ಎಷ್ಟೊಂದು ಕಡೆ ಬೇಕು, ಅದನ್ನೇ ಯಾಕೆ ಈ ಲಿಸ್ಟ್ನಿಂದ ಹೊರಗಿಟ್ಟಿದ್ದಾರೆ? ಆದ್ರೆ ಜಾತಿ ಪ್ರಮಾಣ ಪತ್ರದಂತಹ ಆಧಾರ್ ಮೇಲೆ ಡಿಪೆಂಡ್ ಆಗಿರೋ ದಾಖಲೆಗಳನ್ನ ಸೇರಿಸಿದ್ದಾರೆ ಅಲ್ವಾ? ಇದರಲ್ಲಿ ಸ್ವಲ್ಪ ವೈರುಧ್ಯ ಕಾಣಿಸ್ತಿಲ್ವಾ? ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ನ್ಯಾಯಾಲಯ ಇದೇ ಅಸಂಗತತೆಯನ್ನ ಪ್ರಶ್ನಿಸಿದೆ. ಯಾಕಂದ್ರೆ ಬೇರೆ ಡಾಕ್ಯುಮೆಂಟ್ಸ್ ಪಡೆಯೋಕೆ ಆಧಾರ್ ಒಂದು ರೀತಿ ಮೂಲಭೂತ ಆಗ್ಬಿಟ್ಟಿದೆ ಈಗ. ಹೌದು. ಇನ್ನು ಬಿಹಾರದ ಸ್ಥಿತಿ ನೋಡಿದ್ರೆ ಇದು ಇನ್ನೂ ಕ್ಲಿಯರ್ ಆಗತ್ತೆ. ಅಲ್ಲಿ ಸುಮಾರು 87% ಜನರ ಹತ್ರ ಆಧಾರ್ ಕಾರ್ಡ್ ಇದೆ. 87%? ಹೌದು. ಆದ್ರೆ ಮೆಟ್ರಿಕ್ ಪಾಸ್ ಆದವರು ಬರೀ 45-50%. ಪಾಸ್ಪೋರ್ಟ್ ಇರೋರಂತೂ ಕೇವಲ 2% ಅಷ್ಟೇ. ಇಂಥ ಸನ್ನಿವೇಶದಲ್ಲಿ ಜಾಸ್ತಿ ಜನರ ಹತ್ರ ಇರೋ ಆಧಾರ್ನ ಪರಿಗಣಿಸದೇ ಇರೋದು ಎಷ್ಟು ಸರಿ ಅನ್ನೋದು ಕೋರ್ಟಿನ ಪ್ರಶ್ನೆ. ಮತ್ತೆ ECI ವಾದಿಸುತ್ತೆ ಆಧಾರ್ ಕೇವಲ ನಿವಾಸ ತೋರಿಸುತ್ತೆ, ಪೌರತ್ವ ಅಲ್ಲ ಅಂತ. ಆದ್ರೆ ಕೋರ್ಟ್ ಪ್ರಕಾರ ಇದು ವಾಸ್ತವವನ್ನ ಮತ್ತು ಹಳೆ ಕೋರ್ಟ್ ತೀರ್ಪುಗಳನ್ನ ಕಡೆಗಣಿಸಿದ ಹಾಗೆ. ಹಳೆ ತೀರ್ಪುಗಳು ಏನ್ ಹೇಳಿದ್ವು? ಮುಖ್ಯವಾಗಿ ಆಲ್ರೆಡಿ ವೋಟರ್ ಲಿಸ್ಟ್ನಲ್ಲಿರೋರ ಮೇಲೆ ನೀವು ನಿಮ್ಮ ಪೌರತ್ವ ಸಾಬೀತ್ ಮಾಡಿ ಅಂತ ಹೊಣೆ ಹೊರಿಸೋಕೆ ಆಗೋಲ್ಲ ಅಂತ ಸ್ಪಷ್ಟವಾಗಿ ಹೇಳಿವೆ. ಹಾಗಾದ್ರೆ ಈ ಹೊಸ SIR ಪ್ರಕ್ರಿಯೆ ಒಂದ್ ರೀತಿ ಎಲ್ಲಾ ವೋಟರ್ಸ್ಗಳನ್ನು ಅವರತ್ರ ವ್ಯಾಲಿಡ್ ID ಇದ್ರೂ ಕೂಡ ಸಂಶಯದಿಂದ ನೋಡುವ ಹಾಗೆ ಆಗುತ್ತಾ? ಹೌದು, ಆ ಅಪಾಯ ಇದ್ದೇ ಇದೆ. ಆಕ್ಚುಲಿ ಇದು ಪ್ರತಿ ಮತದಾರನ ಮೇಲೂ ಒಂದು ಅನಗತ್ಯ ಒತ್ತಡ ಹಾಕಿದ ಹಾಗೆ ಕಾಣಿಸುತ್ತೆ. ಇದರಿಂದ ವಿಶೇಷವಾಗಿ ಅಂಚಿನಲ್ಲಿರೋ ಸಮುದಾಯದ ಜನರಿಗೆ ವೋಟ್ ಮಾಡೋ ಹಕ್ಕೆ ಕಷ್ಟ ಆಗ್ಬೋದಲ್ವಾ? ಖಂಡಿತ, ಅದೇ ದೊಡ್ಡ ಕಳವಳ. ಸದ್ಯಕ್ಕೆ ಕೋರ್ಟ್ SIR ಪ್ರಕ್ರಿಯೆಯನ್ನ ನಿಲ್ಲಿಸಿಲ್ಲ, ಆದರೆ ಅದರ ಟೈಮಿಂಗು, ಅದರ ಸ್ವರೂಪ, ಅಂದ್ರೆ ಈ ಇಡೀ ಪ್ರಕ್ರಿಯೆಯನ್ನೇ ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸ್ತೀವಿ ಅಂತ ಸೂಚನೆ ಕೊಟ್ಟಿದೆ. ಇದು ಸಾಧಾರಣ ವಿಷಯ ಅಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವದ ಮೂಲಕ್ಕೆ ಮತ್ತು ಮತದಾನದ ಹಕ್ಕಿಗೆ ಸಂಬಂಧಪಟ್ಟಿದ್ದು ಅಂತ ಕೋರ್ಟ್ ಹೇಳಿದೆ. ಸಂವಿಧಾನದ 324ನೇ ವಿಧಿ ಪ್ರಕಾರ ECIಗೆ ಎಲೆಕ್ಷನ್ ನಡೆಸೋಕೆ ದೊಡ್ಡ ಅಧಿಕಾರ ಇದೆ, ನಿಜ. ಆದ್ರೆ ಆ ಅಧಿಕಾರವನ್ನ ಹೇಗೆ ಬಳಸಬೇಕು ಅನ್ನೋದ್ರಲ್ಲೂ ಒಂದು ಮಿತಿ ಇರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆ ಅಧಿಕಾರ ಜನರನ್ನ ಚುನಾವಣೆಯಲ್ಲಿ ಭಾಗವಹಿಸೋಕೆ ಪ್ರೋತ್ಸಾಹಿಸಬೇಕೇ ಹೊರತು ಈ ರೀತಿ ಅಡೆತಡೆಗಳನ್ನು ಸೃಷ್ಟಿಸಬಾರದು ಅಂತ ಕೋರ್ಟ್ ನೆನಪಿಸಿದೆ. ಇನ್ನೊಂದು ವಿಷಯ ಅಂದ್ರೆ, ಬಿಹಾರದ ಚೀಫ್ ಎಲೆಕ್ಟೋರಲ್ ಆಫೀಸರ್ಸ್ ಈ SIR ರೂಲ್ಸ್ನ ಸ್ವಲ್ಪ ಉದಾರವಾಗಿ ಅರ್ಥೈಸೋಕೆ ಟ್ರೈ ಮಾಡಿದಾಗ ECI ಅದನ್ನ ಕ್ಯಾನ್ಸಲ್ ಮಾಡಿದೆ. ಇದರಿಂದ ಇನ್ನೂ ಗೊಂದಲ ಜಾಸ್ತಿ ಆಗಿದೆ. ಹಾಗಾದ್ರೆ ಪರಿಸ್ಥಿತಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಬೆಳವಣಿಗೆಯಿಂದ ನಾವೇನ್ ಅರ್ಥ ಮಾಡ್ಕೋಬೇಕು? ಕೋರ್ಟ್ನ ಈ ಸಲಹೆ
ಇಸಿಐಗೆ ಒಂದ್ ರೀತಿ ದಾರಿ ತೋರಿಸಿದ ಹಾಗೆನಾ? ಹೌದು, ಖಂಡಿತವಾಗಿಯೂ. ಇದನ್ನ ಒಂದು ಅವಕಾಶ ಅಂತನೂ ಹೇಳ್ಬೋದು ಅಥವಾ ಒಂದು ಎಚ್ಚರಿಕೆಯ ಗಂಟೆ ಅಂತನೂ ಹೇಳ್ಬೋದು. ಕೋರ್ಟ್ನ ಸಂದೇಶ ಸ್ಪಷ್ಟವಾಗಿದೆ. ಗುರುತಿನ ಪರಿಶೀಲನೆಗೆ ಬಳಸೋ ಡಾಕ್ಯುಮೆಂಟ್ಸ್ ಲಿಸ್ಟು ದೊಡ್ಡದು ಮಾಡಿ, ವೋಟರ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನ ಸುಲಭ ಮಾಡಿ, ಎಲ್ಲರನ್ನು ಒಳಗೊಳ್ಳುವ ಹಾಗೆ ಮಾಡಿ ಅನ್ನೋದು ಮುಖ್ಯ ಉದ್ದೇಶ. ಇದು ಬರೀ ಬಿಹಾರಿಗಷ್ಟೇ ಅಲ್ಲ, ಮುಂದೆ ಬೇರೆ ಕಡೆ ಈ ರೀತಿ ಮಾಡಿದ್ರೆ ಅದಕ್ಕೂ ಅನ್ವಯ ಆಗತ್ತೆ ಅಲ್ವಾ? ಹೌದು, ಇದು ಮುಂದೆ ಬರುವ ಇಂಥ ಎಲ್ಲ ಪ್ರಕ್ರಿಯೆಗಳಿಗೂ ಒಂದು ಮಾರ್ಗದರ್ಶನ ಆಗ್ಬೋದು. ಇಸಿಐ ಈ ಸಲಹೆಯನ್ನ ಸೀರಿಯಸ್ ಆಗಿ ತಗೊಂಡು ಪ್ರಕ್ರಿಯೆಯನ್ನ ಇನ್ನಷ್ಟು ಡೆಮೊಕ್ರಾಟಿಕ್ ಮಾಡಬೇಕಿದೆ. ಖಚಿತವಾಗಿ ಇದು ನಿಜಕ್ಕೂ ಎಲ್ಲರೂ ಗಮನಿಸಬೇಕಾದ ವಿಷಯ. ಇಲ್ಲಿ ಕೇಳುಗರಿಗೆ ಕೊನೆಯದಾಗಿ ಒಂದು ಪ್ರಶ್ನೆ ಬಿಟ್ಟು ಹೋಗೋಣವೇ? ಖಂಡಿತ. ಈಗ ಟೆಕ್ನಾಲಜಿ, ಡೇಟಾ ಎಲ್ಲವೂ ವೇಗವಾಗಿ ಬದಲಾಗ್ತಿದೆ. ಇಂಥ ಸಮಯದಲ್ಲಿ ಗುರುತು, ನಿವಾಸ ಮತ್ತೆ ಪೌರತ್ವ, ಈ 3 ಸೂಕ್ಷ್ಮವಾದ ಕಾನ್ಸೆಪ್ಟ್ಸ್ಗಳ ನಡುವಿನ ಗೆರೆ ಇದೆಯಲ್ಲ, ಅದನ್ನ ನಮ್ಮ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ವೋಟಿಂಗ್ ರೈಟ್ಸ್ ವಿಷಯದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡೋದು, ಹೇಗೆ ನ್ಯಾಯಯುತವಾಗಿ ನಿಭಾಯಿಸೋದು, ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ ಅಲ್ವಾ? ಹೌದು, ಇದು ಬಹಳ ಮುಖ್ಯವಾದ ಚರ್ಚೆ. ನಮ್ಮೊಂದಿಗೆ ಈ ವಿಶ್ಲೇಷಣೆಯಲ್ಲಿ ಭಾಗಿಯಾದದ್ದಕ್ಕೆ ಧನ್ಯವಾದಗಳು.